ನುಗ್ಗಕ್ಕಾಗಲ್ಲ ಅದು. ದೊಡ್ಡವ್ರು ಹೇಳ್ತಾರೆ ಏನಕ್ಕಂತ ಕೇಳಲ್ಲ. ಹೋಗು 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 ಅಡ್ಡ ರೆಡಿ. ಸರ್ ನಮಸ್ಕಾರ, ವಿಕ್ರಮ್ ಗೌಡ್ರೆ. ನಮಸ್ಕಾರ, ಹೇಳಿ. ಇವತ್ತು ಭಾರಿ ಕಾರ್ಯಾಚರಣೆ ಅಂದ್ರೆ ಒಂದು ನಮಗೆ ಕುತೂಹಲ ಇದ್ದಿದ್ದು ನಿನ್ನೆ ಕಾರ್ಯಾಚರಣೆಯಲ್ಲಿ ಸರ್, ಭೀಮ ಏಕಾಏಕಿ ಎಂಟ್ರಿ ಆಗ್ತಾನೆ ವಿಕ್ರಾಂತನ್ನ ಹಿಡಿಯೋ ಸಮಯದಲ್ಲಿ. ಇವತ್ತು ಕೊನೆಗೆ ಭೀಮನ್ಗೆ ಇಂಜೆಕ್ಷನ್ ಕೊಟ್ಟು ವಿಕ್ರಾಂತ್ನ ಹಿಡಿತಾರೆ ಸರ್. ಒಟ್ಟಾರೆ 3 ದಿವಸದಲ್ಲಿ ಏನಾಯ್ತು ಸರ್? ನೋಡಿ, ನಿನ್ನೆಲ್ಲ ಅದ್ರ ಹಿಂದಿನ ದಿನ ಅಲ್ಲ, ಅದ್ರ ಹಿಂದಿನ ದಿನ ಒಂದು ಇದ್ದಾನೆ ಅಂತ ನಾವೆಲ್ಲ ಹೇಳಿದ್ದು. ಈಗ ಸಾಯಿಸ್ತಾ ಇರೋದು ಸರಣಿ ಕೊಲೆ. ಅಂದ್ರೆ ಒಂದೇ ತಿಂಗಳಲ್ಲಿ 3 ಜನನ ಅಟ್ಟಾಡಿಸಿ ಸಾಯಿಸಿದ ಒಂದು ಆನೆ ಇದೆ. ಅದು ಸಾಯಿಸ ಸ್ಟೈಲ್ ಹೇಗೆ ಅಂದ್ರೆ, ಫಸ್ಟ್ ಅಲ್ಲಿ ಯಾರ ಒಬ್ಬ ಪಾಪ್ತನು ಕಾಫಿ ತೋಟದೊಳಗೆ ಬರ್ತಾ ಇದ್ರೆ, ಇಲ್ಲ ಯಾರಾದ್ರೂ ಅಲ್ಲಿ ಏನೋ ಸೌದೆ ಕಡಿತಾ ಇದ್ದ ಕಟಕಟ ಸೌಂಡ್ ಬಂದ್ರೆ, ಇಲ್ಲ ಅಲ್ಲೆಲ್ಲೋ ಏಣಿ ಇಟ್ಕೊಂಡು ಪೆಪ್ಪರ್ ಬಳ್ಳಿಗಳು 20-30 ಅಡಿ ಎತ್ತರ ಇರುತ್ತೆ. ಅದಕ್ಕೆ ಒಂದು ಪೆಪ್ಪರ್ನ ಕುಯ್ಯಕ್ಕಾಗೆ, ಪಿಕ್ಕಿಂಗ್ ಮಾಡಕ್ಕಾಗಿ ಒಂದು ಸ್ಪೆಷಲ್ ಏಣಿ ಇರುತ್ತೆ. ಆ ಏಣಿ ಮೇಲೆ ಇಟ್ಕೊಂಡು ಕುಯ್ತಾ ಇರ್ಬೇಕಾದ್ರೆ ಆ ಸರಸರ ಸೌಂಡ್ಗೆ ನರಭಕ್ಷಕ ಹುಲಿಗಳು ಹೇಗೆ ಬೇಟೆ ಆಡಕ್ಕಿಂತ ಮೊದಲು ಹೊಂಚಾಕ್ಯಂದು ಒಬ್ಬ ಮನುಷ್ಯನ್ ಕೊಲ್ತವೆ, ಆ ರೀತಿ ಕೊಲ್ತಾ ಉಂಟು ಒಂದು ಆನೆ. ಆ ಆನೆಗೇನು ಭಾರಿ ವಯಸ್ಸಾಗಿಲ್ಲ. ಆ ಆನೆಗೆ ಒಂದು 12ರಿಂದ 13-14 ವರ್ಷದ್ದು ಒಂದು ಕೈದಿ ಆನೆ ಅದು. ಆ ಆನೆ ಅರ್ಧದಿಂದ 3/4 ಅಡಿ ಕೊರೆ ಉಂಟು ಅದಕ್ಕೆ. ಅದ್ರ ಬೆನ್ನ ಮೇಲೆ ಒಂದು ಸ್ವಲ್ಪ ಉಬ್ಬಿದೆ. ಅಂತ ಆನೆನ ಹಿಡಿಬೇಕಾಗಿತ್ತು. ನಾವು ಹೇಳುದು ಚಿಕ್ಕ ಆನೆನೆ ಹಿಡಿಬೇಕು, ಒಂದು ಚಿಕ್ಕ ಆನೆ ಇದೆ ಅಂತ. ಚಿಕ್ಕ ಆನೆ ಯಾವ್ದು ಅಂತ ಒಂದು 20 ಆನೆ ಇದಾವೆ ನಮ್ಮಲ್ಲಿ. ಕಾನಳ್ಳಿ ಕುಳ್ಳ ಇರ್ಬೋದು, ಇನ್ನು ಬೇರೆ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಪೆನ್ಸಿಲ್ ಆನೆ ಇರ್ಬೋದು, ಇಲ್ಲ ಇನ್ನೊಂದು ಮಕನ ಇರ್ಬೋದು. ಇರ್ಲಿ, ಅದನ್ನ ಹೊಡೆದ್ರು ಬಿತ್ತು. ಅದಾದ್ಮೇಲೆ 1 ದಿವಸ ರಜಾ ಕೊಟ್ರು. ಅದರ ನೆಕ್ಸ್ಟ್ ಡೇ ಅಂದ್ರೆ ಇನ್ನು 3 ದಿವಸ, ನಿನ್ನೆಲ್ಲ ಅದರಿಂದ ದಿವಸ ವಿಕ್ರಾಂತ್ ಹಿಡಿಯೋದು ಅಂತ ಆಯ್ತು. ವಿಕ್ರಾಂತ್ ಆನೆ ಇಷ್ಟವರೆಗೆ ಯಾರಿಗೆ ಏನೂ ಮಾಡಿಲ್ಲ. ಅಲ್ಲಿ ಅದೇನು ಅಂದ್ರೆ, ಕಾಫಿ ತೋಟದಲ್ಲಿ ದೊಡ್ಡ ಆನೆಗಳಿಗೆ ನಡ್ಕೊ ಬರಕ್ಕೆ ಇದು ಐಬೆಕ್ಸ್ ಇದು ಇಲ್ಲ ಸೋಲಾರ್ ಇದು ಕರೆಂಟ್ ಬೇಲಿ ಮಾಡಿದ್ದಾರೆ. ಅದರಿಂದ ರೋಡಲ್ಲಿ ನಡೀತವೆ. ವಿಕ್ರಾಂತ್ ಇಷ್ಟವರೆಗೆ ಅದ್ರ ಇತಿಹಾಸದಲ್ಲಿ ಯಾವನ್ನು ಇದು ಮಾಡಿಲ್ಲ. ಸುಮ್ಮನೆ ನಡ್ಕೊ ಬರೋದಿಗೆ ಇವರೆಲ್ಲ ಪೋಸ್ ಕೊಡೋದು. ಆಮೇಲೆ ಈ ETF ಹುಡುಗರು ಸ್ವಲ್ಪ ಕಿತಾಪತಿ ಮಾಡ್ತಾರೆ. ಆ ಟೈಮಲ್ಲಿ ಅದು ಓಡಿಸಿ ಬರ್ತದೆ ಅಷ್ಟೇ. ಬಿಟ್ರಿ ಇಷ್ಟವರೆಗೆ ಏನು ಮಾಡಿಲ್ಲ. ಈ 3 ವರ್ಷದಿಂದ ಈ ವಿಕ್ರಾಂತ್ ಭೀಮನ ಹತ್ರ ಹೋಗಿ ಫೈಟಿಗೆ ಹೋಗಿ ಭೀಮನ ಒಂದೇ ಹೊಡೆತಕ್ಕೆ ಹಾರಿ ಬಿದ್ದು ಓಡಿ ಹೋಗಿದ್ದು. ಒಂದು 2 ತಿಂಗಳು ಎಲ್ಲೋ ತಲೆ ಮರೆಸ್ಕೊಂಡು ಕೂತಿತ್ತು ಅಂತ ವಿಕ್ರಾಂತ್. ಅದನ್ನ ಹಿಡಿಯಕ್ಕೆ ಇವರು ಪ್ಲಾನ್ ಹಾಕಿರು. ನೋಡಿ, ಕಾನನಹಳ್ಳಿ ಫಾರೆಸ್ಟ್ ಇದೆಯಲ್ಲ, ಅದು ಒಂದು ಹೈವೇಯಿಂದ ಒಂದ್ ಸೈಡ್ ನಾವು ದಕ್ಷಿಣಕ್ಕೆ ಮುಖ ಮಾಡಿ ನಿಂತ್ರೆ ನಮ್ಮ ಬಲಭಾಗಕ್ಕೆ ಚಿಕ್ಕಮಗಳೂರು ಡಿಸ್ಟಿಕ್, ಎಡಭಾಗಕ್ಕೆ ಹಾಸನ ಡಿಸ್ಟಿಕ್. ಕಾನನಹಳ್ಳಿ ಫಾರೆಸ್ಟ್ ಇರೋದು ಎಡಭಾಗಕ್ಕೆ, ಅಂದ್ರೆ ಹಾಸನ ಜಿಲ್ಲೆ ಸೇರಿ ಕಾಡೋದು. ಅದೊಂದು ಅಭೇದ್ಯ ಕೋಟೆ. ಹಿಂದೆ ಹೇಳ್ತಿದ್ರ 7 ಸುತ್ತಿನ ಕೋಟೆ. 7 ಸುತ್ತಲ್ಲ, ಇದು 12 ಸುತ್ತಿನ ಕೋಟೆ ಇದ್ದಂಗೆ. ಇದ್ರ ಒಳಗೆ ಸಾಕಾನೆಗಳು ಹೋಗಕ್ ಸಾಧ್ಯನೇ ಇಲ್ಲ, ಮನುಷ್ಯರು ಹೋಗಂಗಿಲ್ಲ. ನಾನು ಸ್ವಲ್ಪ ದೂರ ಹೋಗಿ ನನ್ನ ಕೈ ಕಾಲು ನನ್ನ ಬೆನ್ನು ಎಲ್ಲ ಮುಳ್ಳು ಇಟ್ಟು ನನ್ನ ಹ್ಯಾಟು ಬಿದ್ದೋಯ್ತು ಎಲ್ಲ. ಅಂತ ಕಾಡಲ್ಲಿ ಇದು ಆರಾಮಾಗಿತ್ತು. ಆಮೇಲೆ ಇವರು ಹೋದ್ರು. ಭೀಮ ಒಂದ್ ಕಡೆಗಿದ್ದ. ಭೀಮ ಏನಾಯ್ತು, ಭೀಮ ಮೇಲ್ಭಾಗದ ಕಾಡಲ್ಲಿದ್ದ, ಇದು ರೋಡಿನ ಕೆಳಭಾಗದಲ್ಲಿದ್ದ. ಆಮೇಲೆ ಇದ್ರ ಒಳಗ್ ಹೋದ್ರು. ಒಳಗ್ ಹೋಗಕ್ಕೆ ಯಾರು ಇಲ್ಲ. ಒಳಗೋಕೆ ನಮ್ ಪಾಪದ ಇವ್ರು ಬರ್ತಾರಲ್ಲ, ನಾನು ಏನ್ ಹೇಳ್ತೀನಿ, ಆನೆ ತಜ್ಞರು ಅಂತ, ಆ ಕಾವಾಡಿ ಹುಡುಗರು ಹೋದ್ರು. 2-3 ಸತಿ ಹೆಚ್ಚಿಗೆ ಬಂತು. ನಾನೊಂದು ಆಯಕಟ್ಟಿನ ಜಾಗದಲ್ಲಿ ಸುಮ್ಮನೆ ನಿಂತಿದ್ದೆ. ನನ್ನ ಹತ್ರ 2 ಸರಿ ಬಂತು, ಕಾಡೊಳಗ್ ಬಂತು. ನಾನು ಅಲ್ಲೇ ನಿಂತ್ಕೊಂಡು ನೋಡಿದೆ. ನನಗೂ ಅದಕ್ಕೆ ಏನೊಂದು 50 ಮೀಟರ್ ಇರ್ಬೋದು. ನಾನು ಓಡಕ್ಕೆಲ್ಲ ರೆಡಿ ಆಗಿ ಎಲ್ಲಿ ಮರ ಹತ್ಬೇಕು, ಇಲ್ಲ ಎಲ್ಲಿ ಓಡಬೇಕು, ಇಲ್ಲ ಜೀಪ್ ಸ್ಟಾರ್ಟ್ ಮಾಡಿ ನಿಲ್ಸ್ಕೆ ಅಂತ ರೋಡಲ್ಲಿ ನಿಲ್ಸ್ಕೊಂಡು, ಅದು ಮೇನ್ ರೋಡ್. ಆಮೇಲೆ ಆನೆ ಸಿಗ್ಲಿಲ್ಲ. ಅಷ್ಟೇ ಸಾಯಂಕಾಲ ಆಯ್ತು. ಮತ್ತೆ ಅದ್ರ ನೆಕ್ಸ್ಟ್ ಡೇ ಅಂದ್ರೆ ನಿನ್ನೆ ಉಂಟಲ್ಲ,
ನಿನ್ನೆ ಭೀಮಾ ಅಲ್ಲಿಂದ ಒಂದು ಭೈರದೇವ್ರ ಗುಡ್ಡ ಅಂತಿದೆ, ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿಗೆ ಹೋಗಾಯಿತು. ಏನು ಈ ವಿಕ್ರಾಂತ್ ಇದ್ದು ಅಲ್ಲೊಂದು ಕಾಫಿ ತೋಟದಲ್ಲಿ ಮಲಗಿತ್ತು, ಅದ್ರ ಜೊತೆಗೆ ಇನ್ನೊಂದು ಆನೆ ಮಲಗಿತ್ತು. ಕಾಫಿ ತೋಟಗಳದೆಲ್ಲ ಮಲಗಿದಾಗ ಆನೆಗಳು ನಡ್ಕೊಂಡು ಹೋಗಿ ಡಾಟ್ ಮಾಡ್ಬೇಕು ಅಂತವ್ರು ನಮ್ಮಲ್ಲಿ ಇದಾರೆ. ಡಾಕ್ಟರ್ ಮಾತ್ರ ಅಲ್ಲ, ನಮ್ಮಲ್ಲಿ ನವೀನ್ ಅಂತ ಒಬ್ಬ ಹುಡುಗಿದ್ದಾನೆ, ಶಾರ್ಪ್ ಶೂಟರ್. ಅವನ ಜೊತೆನೆ ನಾನು ಅವನು ಒಂದ್ಸತಿ ಮೂಡಿಗೆರೆ ಹತ್ರ ಕೊಂದೂರು ಫಾರೆಸ್ಟ್ ಅಲ್ಲಿ ನಾನು ಅವನಿಗೆ ಬೆಳು ನಡ್ಕೊ ಹೋಗಿದ್ದು. ನಮ್ ಜೊತೆ ಬೇರೆಯವರು ಇದ್ರು. ಭಾರಿ ಚೆನ್ನಾಗಿ ಹೊಡಿತಾನೆ, ಭಾರಿ ಚೆನ್ನಾಗಿ ನಡಿತಾನೆ. ಅಂದ್ರು ಅವನು ಒಬ್ಬ ಕಾಡಲ್ಲಿ ಬೆಳೆದ ಹುಡುಗ. ಅವನು ಕಾಡಲ್ಲಿ ಹೇಗೆ ಹೋಗ್ಬೇಕು, ಕಾಡಲ್ಲಿ ಹೇಗೆ ವ್ಯವಹಾರ ಮಾಡ್ಬೇಕು ಅವನಿಗೆ ಗೊತ್ತು. ಹವಾಯಿ ಚಪ್ಪಲಿ ಹಾಕೊಂಡು ಒಂದು ಕಡ್ಡಿ ಚಿಟ್ಕಂದಂಗೆ ಹೋಗಿ, ಅಂದ್ರೆ ಒಂದು ಕಡ್ಡಿ ಮುರಿದಂಗೆ ಹೋಗಿ ಹೊಡೆದ, ಬಿತ್ತು. ಅದು ಈಗ ಸಕ್ಕರೆ ಬೈಲಲ್ಲಿ ಇರ್ಲಿ. ಶೂಟರ್ ಎಲ್ಲ ಇದ್ರು. ಅವ್ರಿಗೆ ಹೇಳಿದ್ರೆ ಅವ್ರು ಹೋಗಿ ಕಾಫಿ ತೋಟದಲ್ಲಿ ಹೊಡಿತಾರೆ. ಮಲಗಿದಾನೆ, ಏನು ನಾಯಿ ಮಲಗಿದಂಗೆ ಮಲ್ಕೊಂಡು 10 ಗಂಟೆ ಟೈಮಲ್ಲಿ ಕಾಡಾನೆಗಳು ಗೊರಕೆ ಹೊಡಿತಾ ಇರ್ತವೆ. ಇವರು 5 ಆನೆ ತಗೊಂಡು ಹೋಗಿ ಆ ಕಾಫಿ ತೋಟದಲ್ಲಿ ಹೋಗಿ ಅದನ್ನ ಓಡಿಸಿ ಬಂದ್ರು. ಅದು ಒಂದು ಅಂದ್ರೆ ನಾನು ಹೇಳಿದ್ನಲ್ಲ, ಇದೊಂದು ಅಭೇದ್ಯ ಕಾಡು. ಇಂಥ ಕಾಡು ಇಲ್ಲಿ ನಾನು ಎಲ್ಲಿ ಕೊಡಗು ಅಲ್ಲೂ ಇಲ್ಲಿ ಎಲ್ಲೂ ನೋಡ್ಲಿಲ್ಲ. ಅದರಲ್ಲಿ ಬಿದಿರಲ್ಲಿ ಒಂದು ಸ್ಪೆಷಲ್ ಬಿದಿರು ಇರ್ತದೆ, ಕಿರಿಬಿದಿರು ಅಂತ. ಅವೆಲ್ಲ ಒಂದು ಬಾರಿ ಚಿಕ್ಕ ಸೈಜು, ಒಂದು 20 ಅಡಿ ಹತ್ರ ಬೆಳೆಯಂತ ಒಂದು ಬಿದಿರಿನ ಜಾತಿ ಅದು. ಆ ಬಿದಿರುಗಳು ಬಾರಿ ಹತ್ರ ಬೆಳೆದಿವೆ. ಅದ್ರೊಳಗೆ ಕಾಡಾನೆ ಹೋಗ್ತದೆ ಬಿಟ್ರೆ ನಮ್ಮ ಊರಾನೆಗೆ ಹೋಗಕ್ ಸಾಧ್ಯನೇ ಇಲ್ಲ. ಅದು ಹೋಗೋದು ಅಂದ್ರೆ ಅದ್ರ ಮೇಲೆ ಮಾವುತ, ಈ ಕಡೆ ಆನೆ, ಈ ನಮ್ಮ ಸಾಕಿದ ಆನೆಗಳಿಗೂ ಕಾಡಾನೆ ತರ ನಡ್ಕೊಂಡು ಹೋಗಕ್ಕೂ ಗೊತ್ತಿಲ್ಲ. ಹಾಗಾಗಿ ನಿನ್ನೆ ಏನಾಯ್ತು, ಕೆಳಗಡೆ ಕಾಡಿಗೆ ಹೋಗಿ ನಿಂತ್ಕೊಂತು. ಅಲ್ಲಿ ನಿನ್ನೆದು ವಾತಾವರಣ ಹೇಗಿತ್ತು ಅಂದ್ರೆ, ಇವತ್ತಿನ ವಾತಾವರಣ ಬೇರೆ, ನಿನ್ನೆದು ವಾತಾವರಣ ಬೇರೆ. ನಿನ್ನೆದು ವಾತಾವರಣ ಏನು ನೈಋತ್ಯ ಮಾರುತಗಳು ಅಂದ್ರೆ ನಮ್ಮ ಮಂಗಳೂರು ಕಡೆಯಿಂದ ಏನ್ ಬರುತ್ತೆ ಆ ಮಾರುತಗಳು ಹೇಮಾವತಿ ನದಿ ಅಡ್ಡ, ಆ ಹೇಮಾವತಿ ಕಡೆಯಿಂದ ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಈ ಕಡೆಗೆ ನಾರ್ತ್ ಈಸ್ಟ್ ಕಡೆ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ನಮ್ಮ ಸಾಕಿದ ಆನೆಗಳ ಸ್ಮೆಲ್ ಎಲ್ಲ ಅಲ್ಲಿಂದ 5 ಕಿಲೋಮೀಟರ್ ಇಲ್ಲ, ಒಂದು 3 ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ಇರ್ಬೋದು. ಅಲ್ಲಿ ಇದ್ದ ಅಲ್ಲೊಂದು ಭೈರದೇವ್ರ ಬೆಟ್ಟ ಅಂತಿದೆ. ಅಲ್ಲಿ ಕಾಲಭೈರವ ಒಂದು ಕಲ್ಲಲ್ಲೇ ಯಾರು ಕೆತ್ತಿರೋದಲ್ಲ, ಆ ಕಲ್ಲಲ್ಲೇ ಮೂಡಿ ಬರೋದು ಅಂತಾರೆ. ಮೂಡಿ ಬಂದಿದ್ದು ಒಂದು ಕಾಲಭೈರವ ಇದ್ದಾರೆ. ಆ ಕಾಲಭೈರವ ಕಾಡಲ್ಲಿ ಭೀಮ ಇದ್ದ. ಈ ನಮ್ಮ ಸಾಕಿದ ಆನೆಗಳ ಸ್ಮೆಲ್ಲು ಅದು ಹೊಡೆದ ಕೂಡಲೇ ಭೀಮ ಬಂದಾಯ್ತು. ಬಂದಾಯ್ತು. ನಾನು ಹೋಗಿದ್ದೆ ಅಲ್ಲಿ. ಬಂದು 2.5 ಗಂಟೆ ಹೊತ್ತಿಗೆ 2 ಗಂಟೆ ಹೊತ್ತಿಗೆ ಬಂದು ನಮ್ದು ಏನದೆ ನಾನು ಹೇಳಿದ್ನಲ್ಲ 7 ಸುತ್ತಿನ 12 ಸುತ್ತಿನ ಕೋಟೆ ಅಂತ ಏನ್ ಹೇಳಿದೆ, ಆ ಅಭೇದ್ಯ ಕಾಡೊಳಗ್ ಬಂದಾಯ್ತು. ಬಂದು ಕೂಡಲೇ ನಮ್ಮಲ್ಲಿ ಕೋಲಾಹಲ ಏರ್ಪಡ್ತು. ಎಲ್ಲ ಕೂಗಾಡಿ ಒಂದು 10 ಜೀಪ್ಗಳನ್ನೆಲ್ಲ ತಗೊಂಡು, ನಾನು ನನ್ನ ಜೀಪ್ ತಗೊಂಡು ಹೋಗಿ ಎಲ್ಲಾ ಕಡೆ ನಿಂತು, ಸಾಕಾನೆಗಳು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿದ್ದವನ್ನೆಲ್ಲ ಓಡಿಸಿ ಕರ್ಕೊಂಡು ಹೋಗಿ ಅಲ್ಲಿ ಒಂದ್ ಕಡೆಗೆ ನಿಲ್ಸಿ ಆಯ್ತು. ಆಮೇಲೆ ಭೀಮ ಬಂದವನು ಸ್ವಲ್ಪ ಅದೇನೋ ಬೇರೆ ಕಡೆ ಹೋಗಿ ಅಷ್ಟೊತ್ತಿಗೆ ಆನೆ ಎಲ್ಲ ತುಂಬ್ಕೊಂಡು ಹೋಗಾಯ್ತು. 6:30 ಗಂಟೆ ಸಾಯಂಕಾಲಕ್ಕೆ ನನ್ಗೆ ಲೋಕಲ್ ಒಂದು ಕಳಿಸಿದ್ರು, ಒಂದು ವಿಡಿಯೋ ಕಳಿಸಿದ್ರು. ಭೀಮ ಎಲ್ಲಿ ಅಂದ್ರೆ ನಾವು ಎಲ್ಲಿ ಲಾರಿ ಹತ್ತಿಸಿದ್ದು ಇಲ್ಲ ಆನೆ ಇಳಿಸಿ ಅಲ್ಲಿ ಬಂದು ಆ ಆನೆಗಳೆಲ್ಲ ಹಾಕಿದ್ದ ಲದ್ದಿನೆಲ್ಲ ಮೂಸ್ ನೋಡ್ತಾ ನನ್ನ ಹತ್ರ ಇದೆ ವಿಡಿಯೋ. ಅದನ್ನೆಲ್ಲ ಮಾಡಿ ಬಿಸಾಕಿ ಅಲ್ಲೆಲ್ಲ ಕ್ಯಾರದು ಒಳಗೆ ಹೋಗಾಯ್ತು. ಆಮೇಲೆ ಏನಾಯ್ತು, ನಿನ್ನೆ ರಾತ್ರಿ ಅಲ್ಲಿ ಲೋಕಲ್ ಅವ್ರ ಮನೆ ಹತ್ರ ಎಲ್ಲ 9 ಗಂಟೆ ಹೊತ್ತಿಗೆ ರಾತ್ರಿ 9 ಗಂಟೆಗೆ ವಿಕ್ರಾಂತ್ ಹೋಗಿದ್ದಾನೆ. ಬೆಳಿಗ್ಗೆ ಮತ್ತೆ ವಿಕ್ರಾಂತನ್ನೇ ಹಿಡಿಯೋದು ಅಂತ ಇದ್ದು ಎಲ್ಲಾ ಭೈರದೇವ್ರ ಗುಡ್ಡದಲ್ಲೇ ಇದೆ ಅಂತ ಆಯ್ತು. ನಾನು ಹಿಂದೆಲ್ಲ ಹೋಗಿದ್ದೆ ಆ ಕಾಡೊಳಗೆ. ನಾನು ಇವತ್ತು ಅಲ್ಲಿ ಹೋಗಿದ್ದೆ. ಅದ್ರೊಳಗೆ ಲಟಪಟ ಅನ್ನಿಸ್ತಿದ್ದು. ಅದ್ರ ಜೊತೆಗೆ ಇನ್ನೂ 2 ಗಂಡ ಆನೆ, ಪೆನ್ಸಿಲ್ ಇತ್ತು, ಪೆನ್ಸಿಲ್ ಆನೆ, ಕೊರೆ ಆನೆ, ಇನ್ನೂ ಒಂದು ಆನೆ ಇತ್ತು. ಎಲ್ಲೋ ಬಲಾಢ್ಯಾಗೆ ಇದ್ದು, ಹೆಣ್ಣಾನೆಗಳು ಇದ್ದು. ಆಮೇಲೆ ಕೊನೆಗೊಂದು ತೀರ್ಮಾನ ಮಾಡಿದ್ರು, ಭೀಮನ್ನ ಹೊಡೆದು ಈ ಭೀಮ ಬಿಡ್ತಾ ಇರ್ಲಿಲ್ಲ, ಇಡೀ ಗುಂಪು ಸುತ್ತೊಡಿತಾ ಇದ್ದ. ಮತ್ತೆ ಅದ್ರೊಳಗೆ ಇದ್ರ ಮಧ್ಯೆ ಒಂದು ಘಟನೆ ಆಯ್ತಂತಲ್ಲ ಸರ್, ಮದನ ಅನ್ನೋ ಒಂದು ಗಿಡ ಇರ್ಬಿಟ್ಟಂತೆ. ಸುಮಾರು ಜನ ಮರ ಹತ್ತಿರೋ. ಹಾ ಸರ್, ಇವನು ಮರ ಹತ್ತಿದ. ಅದ್ರಲ್ಲಿ ಮರ ಹತ್ತಿರೋ, ಅದ್ರಲ್ಲಿ ನಾನು ಒಬ್ಬ ಮರ ಹತ್ತಿದೆ. 2 ಆನೆ ಬಂದ್ ಕೂಡ ನನ್ಗೇನು ಮಾಡಕ್ಕಾಗ್ಲಿಲ್ಲ. ನಂಗೇನೋ ಕಷ್ಟ ಆಯ್ತು. ನಾನು ಅಂದ್ರೆ ಮರ ಹತ್ತಕ್ ಕಷ್ಟ ಆದ್ರೂ ಏನೇನೋ ಮಾಡಿ ಸರ್ಕಸ್ ಮಾಡಿ ನಾನು ಮರ ಹತ್ತಿ. ತುಂಬಾ ಜನ ಮರ ಹತ್ತಿರೋ, ಅದ್ರಲ್ಲಿ ಇವನು ಮರ ಹತ್ತಿದ. ಆನೆ ಅವನು ಹತ್ತಿದ ಮರದ ಪಕ್ಕದಲ್ಲೇ ಹೋಯ್ತು. ಆಮೇಲೆ ಅದೆಲ್ಲ ಆಯ್ತು. ಆಮೇಲೆ ಆನೆ ಆ ಕಡೆಯಿಂದ ಓಡಿಸಿರು, ತೆಗೆದು ಭೀಮ್ ಹೊಡೆದ್ರು. ಸ್ವಲ್ಪ ಕಾಲಿಗೆ ಬಿತ್ತು, ಭೀಮ್ ಹೋಗಿ ಕೆಳಗೆ ಬಿದ್ದಾಯ್ತು.
ನಾನು ಹೋದಾಗ ಭೀಮ ಅಡ್ಡ ಬಿದ್ದಿರ್ಲಿಲ್ಲ, 4 ಕಾಲ್ ಮೇಲೆ ಕೂತ್ಕೊಂಡಿದ್ದ. ನಂಗೆ ಭಾರಿ ಬೇಜಾರಾಯ್ತು. ಯಾಕೆಂದ್ರೆ ಆಮೇಲೆ ನನ್ನ ಜೀವನದಲ್ಲಿ ಒಂದು ಆಸೆ ಇತ್ತು, ಭೀಮನ ಮುಟ್ಬೇಕು ಅಂತ. ನಾನು ಹೋಗಿ ಭೀಮ ಒಂದ್ ಕೈ ಮುಗ್ದು ಬೆನ್ನೆಲ್ಲ ತಟ್ಟಿ ನಂಗೆ ಭಾರಿ ಬೇಜಾರಾಯ್ತು, ಹೊಟ್ಟೆ ಉರಿ ಆಯ್ತು. ಇರ್ಲಿ, ಆಮೇಲೆ ಏನಾಯ್ತು, ಭೀಮ ತೆಗೆದು ಬಿಟ್ಟ ಬಾಲ್ದಲ್ಲಿ ಡಾಕ್ಟ್ರಿಗೆ ಒಂದ್ ಏಟ್ ಬಿತ್ತು. ಆನೆ ಬಾಲ್ದಲ್ಲಿ ಹೊಡೆಯೋದು ಅಂದ್ರೆ ಅದೇನು ಗಾಳಿ ಬೀಸಣಿಗೆ ಅಲ್ಲ, ಆನೆ ಬಾಲ ಅದು ಪೆಟ್ಟು ನನಗೊಂದು ಬಿತ್ತು, ಕಾಲಿಗೆ ಪೆಟ್ಟು ಒಳ್ಳೆ ಹೊಡೆದಂಗಾಯ್ತು ದೊಣ್ಣೆಲಿ. ಹಿಂದೆ ಒಂದ್ಸತಿ ನಂಗೆ ಅಭಿಮನ್ಯು ನನ್ನ ತಲೆಗೆ ಹೊಡೆದಿತ್ತು ಬಾಲ್ದಲ್ಲಿ, ಅದಿರ್ಲಿ. ಆಮೇಲೆ ರಿವರ್ಸಿನ್ ಇಂಜೆಕ್ಷನ್ ಕೊಟ್ರು. ಒಂದೊಂದು 15 ನಿಮಿಷದ ಮೇಲೆ ನೀರೆಲ್ಲ ಹೋಗಿದ್ಮೇಲೆ ಎದ್ ನಿಂತಾದ್ಮೇಲೆ ಏನು ಪೆನ್ಸಿಲ್ ಆನೆ ಮತ್ತೆ ಇನ್ನೊಂದು ಆನೆ ಹೆಸರು ಹಿಡಿದು ಇನ್ನೊಂದು ಗಂಡ ಆನೆ, ಆಮೇಲೆ ಅವೆರಡು ಬಂದು ನಮ್ಮ ಹತ್ರ ಬಂದು ತಲೆ ಎತ್ತಿಕೊಂಡು ಬಾಲ ಮೇಲೆ ಎತ್ತಿಕೊಂಡು ಲಾಟ ಅಂತ ಬಂದು ನಮ್ಮರೆಲ್ಲ ಓಡಿ ಅಲ್ಲಿ ಗಾಡಿ ಗೀಡಿ ಎಲ್ಲ ಹತ್ತಿರೋದು. ನಾನ್ ಸುಮ್ಮನೆ ಒಂದ್ ಮರನ ತಬ್ಕೊಂಡು ಬರೀ ತಲೆ ಮಾತ್ರ ಹೊರಗೆ ಕಂಡಿಟ್ಟಿದ್ದೆ. ಅಷ್ಟೊತ್ತಿಗೆ ಹೋಯ್ತು. ಅರ್ಧ ಗಂಟೆಗೆ ಅವು 3 ಆನೆ ಭೀಮ ಅಲ್ಲಿದೆ ಅಂತ ಯಾರು ಹೇಳಿದರು ಅವ್ರಿಗೆ ಅಂತ ಗೊತ್ತಿಲ್ಲ. ಭೀಮನೇ ಏನಾರ ಸಿಗ್ನಲ್ ಕಳಿಸ್ತೋ ಗೊತ್ತಿಲ್ಲ. ಬಂದಾಯ್ತು, 3 ಬಂದು ಭೀಮನ್ ಸುತ್ತ ನಿಂತ್ಕೊಂಡ್ರು. ಈ ಸತಿ ಮಾತ್ರ ನನಗೆ ಒಂದ್ ಸ್ವಲ್ಪ ತಲೆ ಬಿಸಿ ಆಯ್ತು. ಆಮೇಲೆ ಆ ಕಡೆಯಿಂದ ಏನೋ ಸೌಂಡ್ ಆಗೋದು ಶುರುವಾಯ್ತು. ನಾವ್ ಇದ್ದಿದ್ದೆ ಒಂದ್ 4-5 ಜನ. ಆಮೇಲೆ ಅಲ್ಲೊಂದ್ ಮರ ಏನೇನೋ ಮಾಡಿ ಸರ್ಕಸ್ ಮಾಡಿ ಮಂಡಿ ಕೊಟ್ಟು ಹತ್ತಿ ಕೂತು ಹೋಗ್ಬಿಟ್ಟೆ. ಆಮೇಲೆ ಏನಾಯ್ತು, ಅಷ್ಟೊತ್ತಿಗೆ ನಮ್ಮೆಲ್ಲ ETF ಮತ್ತೆ ETF ಗಿಂತ ಕೆಲಸ ಮಾಡಿದವರು ಅಂದ್ರೆ ನಮ್ಮ ಮಾವತರುಗಳಿಗೆ ಡಬಲ್ ಸಂಬಳ ಕೊಡ್ಬೇಕು. ಮಾವತರ ಕೆಲಸ ಏನು, ಆನೆ ಕರ್ಕೊ ಬರೋದು, ಆನೆ ಮೇಲೆ ಕುತ್ಕೊಂಡು ಆನೆ ಇದ್ ಮಾಡೋದು. ಆದ್ರೆ ಇಲ್ಲಿ ನಮ್ಮ ಮಾವತರು ಹಂಗಲ್ಲ. ಅವರು ಅರ್ಜೆಂಟ್ ಯಾರು ಇಲ್ಲ ಅಂದಾಗ ಅವರೇ ಒಂದು ಕಾಡೊಳಗೆ ಜೀವದ ಹಂಗ್ ಬಿಟ್ಟು ಒಳಗೆ ಹೋಗ್ತಾರೆ. ಮಾವತರುಗಳ ಟೀಮ್ ಬಂದು ಕೂಡ್ಲೆ ಕಾವಡಿಗಳು, ನಮ್ಮ ಆನೆ ತಜ್ಞ ಹುಡುಗರು ಎಲ್ಲ ಬಂದ್ರು. ಅಷ್ಟೊತ್ತಿಗೆ ಕೈ ಕೊಟ್ಟು ಓಡಾಯ್ತು. ಯಾವುದು ವಿಕ್ರಾಂತ್. ಮತ್ತೆ ಎಲ್ಲ ವಾಪಸ್ ಬಂದು ಊಟ ಮಾಡಿ ಮತ್ತೆಲ್ಲ ಹಿಂದೆ ಕರಡಿ ಹಿಡಿದ ಜಾಗ, ಅದೊಂದು ಆಯಕಟ್ಟಿನ ಜಾಗ ಆನೆಗಳಿಗೆ ಎಲ್ಲ ಅಷ್ಟೇ. ವಾಟಳ್ಳಿ ಎಸ್ಟೇಟ್ ಅಂತ, ಅದು ಬೇಲೂರು ತಾಲೂಕಿಗೆ ಸೇರುತ್ತೆ. ವಾಟಳ್ಳಿ ಎಸ್ಟೇಟಿಗೆ ಉಂಟು ಅಂತ ಆಯ್ತು. ನಾವೆಲ್ಲ ಒಂದ್ ಕಡೆ ಹೋದ್ರು, ಅವರೆಲ್ಲ ಒಂದ್ ಕಡೆ ಹೋದ್ರು. ಅಷ್ಟೊತ್ತಿಗೆ ಆನೆ ಅಲ್ಲಿತ್ತು, ಹೊಡೆದು ಕೂಡ್ಲೆ ಅಷ್ಟೊತ್ತಿಗೆ ಭೀಮ ಎದ್ದು ಅಲ್ಲಿಂದ ಮೇಲ್ಗಡೆ ಒಂದ್ ಕಡೆ ಬಂದ್ ನಿಂತಿದ್ದ. ಬಾರಿ ತುಂಬಾ ಸುಸ್ತಾಗಿ ನಿಂತಿದ್ದ. ನೀರು ಅಲ್ಲಿ 2 ಕಡೆನೂ ದೊಡ್ಡ ಕೆರೆಗಳಿದಾವೆ. ಭೀಮಗ್ ಗೊತ್ತಿನ ಜಾಗ ಇಲ್ಲ. ಇಷ್ಟೊತ್ತಿಗೆ ಹೋಗಿ ಅಲ್ಲಿ ಯಾವುದೇ ಒಂದು ಆನೆಗೆ ಡಾಟ್ ಮಾಡಿದಾಗ ಅದು ಯಾವುದೇ ಆಗ್ಲಿ, ಕೆಟಮಿನ್ ಆಗ್ಲಿ, ಎಟ್ರಾಪಿನ್ ಆಗ್ಲಿ, ಇಲ್ಲ ಝೈಲಾಜಿನ್ ಆಗ್ಲಿ, ಯಾವುದೇ ಆಗ್ಲಿ, ಅದು ನೀರಿಗೆ ಇಳಿದ್ರೆ ನೀರೊಳಗೆ ಇಳಿದ್ರೆ ಅವೆಲ್ಲ ಮುತ್ತು ಬಂದಿದ್ದು ಇಲ್ಲ ಔಷಧಿ ಪ್ರಭಾವ ಇಳಿದೋಗ್ತದೆ. ಬಹುಶಃ ಭೀಮ ಅಲ್ಲಿ ಹೋಗಿರ್ಬೋದು. ಈಗ ನಾಳೆ ನಾನು ಭೀಮನ್ ಹುಡ್ಕೊಂಡು ಹೋಗೋಣ ಅಂತಿದ್ದೀನಿ, ಇರ್ಲಿ. ಆಮೇಲೆ ಏನಾಯ್ತು, ಆನೆ ಓಡಕ್ ಶುರು ಮಾಡ್ತು. ಓಡ್ತು ಏನು ಅರಳ್ಳಿ ಸಕಲೇಶ್ಪುರ ರೋಡಲ್ಲಿ ಸುಮಾರು ಒಂದು 300 ಮೀಟರ್ ರೋಡಲ್ಲಿ ಓಡಿ ಬಂದು ಆ ರೋಡಿನ ಎಡಭಾಗ ನಮ್ಮ ಸಕಲೇಶ್ಪುರ ತಾಲೂಕು ಸೇರಿದ್ದು. ಅಲ್ಲಿ ಹೋಗಿ ಅಲ್ಲೊಂದು ಬಿದ್ದೋಯ್ತು. ಬಿದ್ದೋದ್ಮೇಲೆ ಅಷ್ಟೊತ್ತಿಗೆ ಎಲ್ಲ ಬಂದಾಯ್ತು, ಕಟ್ಟಿ ಆಯ್ತು, ಎಳೆದಾಯ್ತು. ಈಗ ಸಕ್ಕರೆ ಬೇಲಿ ಕಳ್ಸಾಯ್ತು. ಏನು ಫೈಟ್ ಕೊಟ್ಟ ಸರ್ ಏನಾದ್ರು? ಇಲ್ಲ, ನಮ್ ಫೈಟ್ ಮಾಡಿ ನಾನು, ಆದ್ರೆ ನನ್ಗೆ ಯಾರೋ ಹೇಳಿದ್ರು, ನಮ್ಮ ETF ಹುಡುಗರು, ವಿಕ್ರಾಂತಿಗೆ ಮದ ಬಂದಿದೆ. ನಾನು ಅದೇ ತಲೆಯಲ್ಲೇ ಇತ್ತು, ಯಾವ್ದಾರ ನಮ್ ಸಾಕಿದಾನೆ ಹೊಡೆದಾಗ್ತದೆ ಅಂತ ಯೋಚನೆ ಮಾಡಿದ್ದೆ. ಆದ್ರೆ ಈಗ ಕಳೆದ ವರ್ಷ ಅಲ್ಲ, ಹಿಂದಿನ ವರ್ಷ ನಾವು ಮೂಡಿಗೆರೆ ತಾಲೂಕಿನ ಹೊಸಳ್ಳಿ ಅನ್ನೋ ಜಾಗದಲ್ಲಿ ದೇವರಿಂದ ಹೊಸಳ್ಳಿ ಅನ್ನಲ್ಲಿ ಈಗ ಏಕಲವ್ಯ ಅಂತ ಹೆಸರಿತ್ತು. ಆ ಏಕಲವ್ಯನ ಹತ್ರ ಫೈಟಿಗೆ ಬಂದಾಗ ಏಕಲವ್ಯ ಏನು ಹೆದರ್ಲಿಲ್ಲ. ಆದ್ರೆ ಫೈಟಿಗೆ ಬಂದಿದ್ದು ಏನು ಫೈಟ್ ಮಾಡ್ಲಿಲ್ಲ. ಆಮೇಲೆ ಅಲ್ಲಿ ಬಿದ್ದೋಯ್ತು. ಆಮೇಲೆ ಅದಾಯ್ತು, ಅದು ಮಾಮೂಲಿ ಇದೆ ಅಲ್ಲ, ಕಟ್ಟೋದು ಎಳೆಯೋದು, ಬೇರೆ ಆನೆ ಹತ್ರ ಒಂದ್ ಸ್ವಲ್ಪ ಹೊಡಿಸಿ ಅದಕ್ಕೊಂದ್ ಸ್ವಲ್ಪ ಬಿಸಿ ಮುಟ್ಸೋದು ಅದೆಲ್ಲ ಆಗಿ ಈಗ ಸಕ್ಕರೆ ಬೈಲಿಗೆ ಆನೆ ಹೋಗಿದೆ. ಸಕ್ಕರೆ ಬೈಲಿ ತಗೊಂಡೋದ್ರ ಸರ್? ಇಷ್ಟೊತ್ತಿಗೆ ತಲುಪಿಲ್ಲ ಇನ್ನು. ಆದ್ರೆ ಸಕ್ಕರೆ ಬೈಲು ಇತ್ತೀಚೆಗೆ ಪರವಾಗಿಲ್ಲ, ಸುಧಾರಿಸಿದೆ. ನಾನು ಇತ್ತೀಚೆಗೆ ಹೋದಾಗ ನನ್ಗಲ್ಲೆಲ್ಲ ತೋರ್ಸಿರು, ನಾವು ನೋಡಿ ಈ ಫುಡ್ ಅಲ್ದಲೆ ಮತ್ತೆ ಕಾಡೊಳಿಗೆ ಬಿಡ್ತೀವಿ ಅಂತ. ಹಾಗೆ ನಮ್ಮಲ್ಲಿಂದ ಹೋದ ಆನೆಗಳೆಲ್ಲ ಒಂದ್ ಸ್ವಲ್ಪ ಸುಖ ಸಂತೋಷದಲ್ಲಿ ಇದಾವೆ. ಯಾಕಂದ್ರೆ ಅಲ್ಲಿ ಹೇಗೆ ಅಂದ್ರೆ ಬೆಳಿಗ್ಗೆ ಹೋಗಿ ಆನೆನ ಕರ್ಕೊಂಡ್ ಬರ್ತಾರೆ, ಕಾಡಿಂದ ಸ್ನಾನ ಮಾಡಿಸ್ತಾರೆ, ಇಲ್ಲ ಸ್ವಲ್ಪ ಜನಗಳಿಗೆ ತೋರಿಸಿ ಮಧ್ಯಾಹ್ನ ಮೇಲೆ
ಮತ್ತೆ ಕಾಡಿಗೆ ಬಿಡ್ತಾರೆ. ಹಾಗಾಗಿ ಅಲ್ಲಿ ಆದ್ರೂ ಒಂದು ಸ್ವಚ್ಛಂದ ಬದುಕು, ರಾಜನ್ ತರ ಇದ್ದ ಒಂದು ಆನೆ ಬೇಕಾಗಿದ್ದು ತಿನ್ಕೊಂಡು ಅದ್ರದ್ದೇ ಆದ ಸ್ವಾತಂತ್ರ್ಯದ ಅದರಲ್ಲಿ ಅದಕ್ಕೆ ಬೇಕಾದ ಕಡೆ ತಿರುಗಾಡ್ಕೊಂಡಿದ್ದು ಒಂದು ಆನೆ ಅಲ್ಲಿ ಹೋಗಿ ಇನ್ನು ಅದೊಂದು ಜೀವಾವಧಿ ಶಿಕ್ಷೆ, ಒಂದು ಜೈಲು ಅಷ್ಟೇ, ಜೈಲು ಸೇರಾಯ್ತು. ಭಾರಿ ಅಭಿಮಾನಿಗಳು ಬೇಜಾರು ಮಾಡ್ಕೊಂಡ್ರು ಸರ್ ಇವ್ರದ್ದು, ವಿಕ್ರಾಂತ್ ಅಭಿಮಾನಿಗಳು ಇವತ್ತು. ಮತ್ತೆ ಏನಾಯ್ತು ಅಂದ್ರೆ ಒಬ್ಬ ನಿರಪರಾಧಿ, ಒಬ್ಬನಿಗೂ ಇಷ್ಟವರೆಗೂ ಅದರ ಜೀವನದ ಇವತ್ತಿನವರೆಗೂ ಒಬ್ಬನ್ನ ಹೆದರ್ಸ್ಲಿಲ್ಲ, ಒಬ್ಬನ್ನ ಸಾಯಿಸ್ಲಿಲ್ಲ, ಒಬ್ಬನ ಮನೆ ಹಾಳು ಮಾಡ್ಲಿಲ್ಲ, ಒಬ್ಬನ ಮನೆ ಭತ್ತ ತಿನ್ಲಿಲ್ಲ ಹೋಗಿ ಅಂತ ಒಂದು ಪಾಪದ ನಿರಪರಾಧಿ ಆನೆನ ಇವತ್ತು ಸುಮ್ಮನೆ ಹಿಡಿದು ಅದನ್ನ ಜೈಲಿಗೆ ಕಳಿಸಿರು. ಆದ್ರೆ ಇದೇ ರೀತಿ ಕೊಡಗಿನಲ್ಲಿ, ಸಕಲೇಶ್ಪುರದಲ್ಲಿ, ಇಲ್ಲ ಮೂಡಿಗೆರೆ ಸೈಡು ದೊಡ್ಡ ದೊಡ್ಡ ಗಂಡಾನೆಗಳನ್ನ ಹಿಡಿದ್ರೆ ಆ ಕಾಡಲ್ಲಿದ್ದ ಹೆಣ್ಣಾನೆಗಳಿಗೆ ಮುಂದಕ್ಕೆ ಒಂದು ಸಂತಾನಾಭಿವೃದ್ಧಿಗೆ ಒಂದು ಸಮರ್ಥ ಗಂಡ ಆನೆನೇ ಇಲ್ದಂಗ ಆಗ್ತಾ ಇದಾವೆ. ಇದೆಲ್ಲ ಹಿಡಿಬಾರ್ದು.